ಆತ ಒಬ್ಬ ನಟ. ಆತ ಒಂದಷ್ಟು ಮಂದಿಗೆ ಒಂದಷ್ಟು ವಿಚಾರಗಳಲ್ಲಿ ಆದರ್ಶವಾಗಿರಬೇಕು. ಕನಿಷ್ಠ ಪಕ್ಷ ಸಾಮಾನ್ಯ ಸಂಚಾರಿ ನಿಯಮಗಳನ್ನಾದರೂ ಫಾಲೋ ಮಾಡಬೇಕು. ಆದರೆ ನಟ ಮಯೂರ್ ಪಟೇಲ್ ಇದಕ್ಕೆಲ್ಲ ವ್ಯತಿರಿಕ್ತವಾಗಿ ನಡೆದುಕೊಂಡಿದ್ದಾರೆ. ಇಷ್ಟಕ್ಕೂ ಆಗಿದ್ದೇನು ತೋರಿಸ್ತೀವಿ ನೋಡಿ. ಒಂದಷ್ಟು ಕಾರುಗಳು, ಒಂದಷ್ಟು ಕಾರ್ ಮಾಲೀಕರು. ಅಲ್ಲಿ ಕಾರುಗಳು ನಜ್ಜುಗುಜ್ಜಾದ್ರೆ ಕಾರಿನ ಮಾಲೀಕರಲ್ಲಿ ಏನೋ ಒಂದು ಆತಂಕ ಆಗಿದೆ. ದೇವ್ರೇ ನಮಗೆ ಯಾಕಪ್ಪಗಿಂತ ಶಿಕ್ಷೆ ಅಂತ ಅವರು ಕಂಗಾಲಾಗಿದ್ದಾರೆ. ಯಾರದ್ದು ತಪ್ಪಿಗೆ ನಮಗ್ಯಾಕೆ ಶಿಕ್ಷೆ ಅನ್ನೋ ಮುಖಭಾವ ಅವರಲ್ಲಿದೆ. ಹೌದು, ಒಂದು ಬಾರಿ ನೋಡಿ, ಕಾರುಗಳಿಗೆ ಹಾನಿಯಾಗಿದೆ. ಆ ಕಾರುಗಳ ಪಕ್ಕದಲ್ಲೇ ನಿಂತಿರೋ ಕಾರು ಮಾಲೀಕರು ಏನ್ ಮಾಡಬೇಕು ಅಂತ ತೋಚದೆ ಒದ್ದಾಡ್ತಾಗಿದ್ದಾರೆ. ಕಾರಿಗೆ ಆಗಿರೋ ಹಾನಿಯನ್ನ ತೋರಿಸ್ತಾ ನಮಗೆ ನ್ಯಾಯ ಕೊಡಿ ಅಂತಿದ್ದಾರೆ. ದೊತ್ತನೆ ಎದುರಾದ ದುಸ್ವಪ್ನವೊಂದಕ್ಕೆ ಅವರೆಲ್ಲ ಸಾಕ್ಷಿಯಾಗಿದ್ದಾರೆ. ಇಷ್ಟಕ್ಕೂ ಅಲ್ಲಾಗಿದ್ದೇನೋ ಗೊತ್ತ, ಆಕ್ಸಿಡೆಂಟ್ ಮಾಡಿದ್ದು ಬೇರಾರೂ ಅಲ್ಲ, ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್. ಸರ್, ನೀವು ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ನಾಳೆ ದಿನ ನಾನು ನಿಮ್ಮ ಹತ್ರ ಬಂದು ಎಷ್ಟಲ್ಲಿ ಬೇಕು ಗೊತ್ತಲ್ಲ ಸರ್. ನಾನು ನಿಮ್ಮ ಹತ್ರ ಬರಬೇಕಲ್ಲ ಸರ್. ಮಯೂರ ಮತ್ತಲ್ಲಿದ್ದಾಗ ನಡೀತು ಸರಣಿ ಆಕ್ಸಿಡೆಂಟ್. ಸಿಗ್ನಲ್ನಲ್ಲಿ ನಿಂತಿದ್ದ ಕಾರುಗಳು ಝಕಂ. ಸಿನಿಮಾ ನಟರು ಅಂದ್ರೆ ಜನರಿಗೆ ಮಾದರಿಯಾಗಿರಬೇಕು. ಕನಿಷ್ಠ ಪಕ್ಷ ರಸ್ತೆ ಸಂಚಾರ ನಿಯಮಗಳ ವಿಚಾರದಲ್ಲಾದ್ರೂ ಕಾನೂನು ಪಾಲನೆ ಮಾಡಬೇಕು. ಒಂದು ವೇಳೆ ಅವಕಾಶ ಸಿಕ್ಕರೆ ಸಂಚಾರ ನಿಯಮಗಳನ್ನ ಪಾಲಿಸಿ ಅಂತ ಜನರಿಗೆ ಸಲಹೆ ನೀಡಬೇಕು. ಆದ್ರೆ ನಟ ಮಯೂರ್ ಪಟೇಲ್ ಇದಕ್ಕೆಲ್ಲ ವ್ಯತಿರಿಕ್ತ. ಯಾಕೆ ಗೊತ್ತಾ? ಸಿಗ್ನಲ್ನಲ್ಲಿ ನಿಂತಿದ್ದ ಕಾರುಗಳಿಗೆ ತನ್ನ ಫಾರ್ಚೂನರ್ ಕಾರಿನಲ್ಲಿ ಡಿಕ್ಕಿ ಹೊಡೆದ ನಟ ಮಯೂರ್ ಪಟೇಲ್ 5 ಕಾರುಗಳಿಗೆ ಹಾನಿ ಮಾಡಿದ್ದಾರೆ. ಒಂದು ಕಾರಿಗೆ ಸ್ವಲ್ಪವೇ ಹಾನಿಯಾಗಿದ್ರೆ ಉಳಿದ ಕಾರುಗಳಿಗೆ ಹೆಚ್ಚಾಗಿ ಡ್ಯಾಮೇಜ್ ಆಗಿದೆ. ಇದೇ ವೇಳೆ ಮಯೂರ್ ಪಟೇಲ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ರಾತ್ರಿ 9:15 ಸಮಯ ಕಾರು ಬಂತು, ಡಿಕ್ಕಿ ಆಯಿತು. ಅದು ಜನವರಿ 28 ರಾತ್ರಿ 9:15 ಸಮಯ. ಹಳೆ ವಿಮಾನ ನಿಲ್ದಾಣದ ರಸ್ತೆಯಲ್ಲಿರುವ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ ಬಳಿ ಸಾಲಾಗಿ ಕಾರುಗಳು ನಿಂತಿದ್ವು. ಈ ವೇಳೆ ವೇಗವಾಗಿ ಫಾರ್ಚೂನರ್ ಕಾರೊಂದು ಬಂದು ಸಿಗ್ನಲ್ನಲ್ಲಿ ನಿಲ್ಲೋದು ಬಿಟ್ಟು ಮುಂದೆ ನಿಂತಿದ್ದ ಕಾರುಗಳಿಗೆ ಗುದ್ದಿದ್ದು ಘೋರ ಆಕ್ಸಿಡೆಂಟ್ ನಡೆದೇ ಬಿಟ್ಟಿದೆ. ಒಂದಲ್ಲ ಎರಡಲ್ಲ, ಫಾರ್ಚೂನರ್ ಕಾರು ಸೇರಿದ ಹಾಗೆ ಒಟ್ಟು 5 ಕಾರುಗಳಿಗೆ ಡ್ಯಾಮೇಜ್ ಆಗಿದೆ. ಕೆಲವೊಂದಷ್ಟು ಕಾರುಗಳ ಮುಂಭಾಗ ಹಾನಿಯಾದ್ರೆ ಇನ್ನು ಕೆಲವು ಕಾರುಗಳ ಹಿಂಭಾಗಕ್ಕೆ ಹಾನಿಯಾಗಿದೆ. ಇನ್ನು ಕೆಲವು ಕಾರುಗಳಿಗೆ 2 ಕಡೆ ಡ್ಯಾಮೇಜ್ ಆಗಿದೆ. ಏರ್ಪೋರ್ಟ್ ಇಂದ ಪಿಕಪ್ ಮಾಡ್ಕೊಂಡು ದೊಮ್ಲೂರು ಡ್ರಾಪ್ ಹೋಯ್ತಾ ಇದ್ವು ಈಸೆಲ್ಗೆ. ಸಿಗ್ನಲಲ್ಲಿ ನಿಂತಿದೆ ಸರ್. ಇಲ್ಲಿ ದೊಮ್ಲೂರು ಹಾಸ್ಪಿಟ್ಲ್ ಸಿಗ್ನಲ್ ಹತ್ರ ನಿಂತಿದ್ದು. ಬಂದಂಗೆ ಇವ್ರ ಗಾಡಿಗೆ ಹೊಡೆದು, ಇವ್ರ ಗಾಡಿಯಿಂದ ನಮ್ಮ ಗಾಡಿಗೆ ಹೊಡಿತು. ನಾನು ಹೋಗಿ ಗೌರ್ಮೆಂಟ್ ಗಾಡಿಗೆ ಹೊಡೆದೆ. ಅದರಿಂದ ಇನ್ನೊಂದು ಗಾಡಿಗೆ ಹೊಡಿತು. ಅವ್ರು ಹೊರಟೋದ್ರು, ಅವ್ರು ಇನ್ನೊಬ್ಬರು. ಈಗ 3 ಗಾಡಿಗೆ ಜಾಸ್ತಿ ಡ್ಯಾಮೇಜ್ ಆಗಿದೆ ಸರ್. ನಮ್ಮ ಗಾಡಿ ಹಿಂದೆ ಡಿಕ್ಕಿ ಬಂದು ಹಿಂದೆಗಡೆ ಹೊಡೆದು ಫುಲ್ ಎಲ್ಲ ಓಪನ್ ಆಗಿಬಿಟ್ಟಿದೆ. ಅದೇನು ಮಯೂರ್ ಪಟೇಲ್ ಡ್ರೈವಿಂಗ್ ಮಾಡ್ತಿದ್ರಾ? ಹಾಂ ಸರ್, ಅವರೇ ಹೇಳಿದ್ರು. ನಾವೇ ಮಯೂರ್ ಪಟೇಲ್ ಅಂತಲೇ ಹೇಳಿದ್ರು ಸರ್. ಡ್ರೈವಿಂಗ್ ಅವರೇ ಮಾಡ್ಕೊಂಡು ಮಾಡ್ತಿದ್ರು. ಡ್ರೈವಿಂಗ್ ಅವರೇ ಮಾಡ್ಕೊಂಡು ಇದು ಮಾಡಿದ್ರು. ಮಾಮೂಲಿ ಅವ್ರ ವಾತಾವರಣ ಅವ್ರು ನೋಡಿದ್ರೆ ಹಂಗೆ ಅನಿಸ್ತದೆ ಸರ್. ಪತ್ನಿ ಮಗಳ ಒಡವೆ ಅಡಾಗಿಟ್ಟು ಕಾರು ಖರೀದಿ ಮಾಡಿದ್ದೆ. ಕ್ಯಾಬ್ ಚಾಲಕ ಶ್ರೀನಿವಾಸ್ ಎಂಬುವವರ ಕ್ಯಾಬ್ ಕೂಡ ಹಾನಿಗೊಳಗಾಗಿದೆ. ಪತ್ನಿ ಮತ್ತು ಮಗಳ ಒಡವೆಗಳನ್ನ ಅಡಮಾನಾಗಿಟ್ಟು 15 ದಿನದ ಹಿಂದಷ್ಟೇ ಕಾರು ಖರೀದಿಸಿದ್ದ. ಇನ್ನು EMI ಕೂಡ ಕಟ್ಟಿರಲಿಲ್ಲ. ಅಷ್ಟರಲ್ಲಾಗಲೇ ಮಯೂರ್ ಪಟೇಲ್ ಕುಡಿದು ಕಾರು ಚಾಲನೆ ಮಾಡಿರುವ ಅವಾಂತರಕ್ಕೆ ಕಾರಿನ ಮುಂಭಾಗ ಮತ್ತು ಹಿಂಭಾಗಕ್ಕೆ ಡ್ಯಾಮೇಜ್ ಆಗಿದೆ ಅಂತ ಕಣ್ಣೀರು ಹಾಕಿದ್ದಾರೆ ಶ್ರೀನಿವಾಸ್.
ಇದರ ಜೊತೆಗೆ ಹೊಟ್ಟೆ ಪಾಡಿಗಾಗಿ ದುಡಿತಾಗಿದ್ವಿ. ಕಾರು ಈ ಗತಿಯಾಗಿದೆ. ಇದನ್ನ ರೆಡಿ ಮಾಡಬೇಕು ಅಂದ್ರೆ 10 ರಿಂದ 15 ದಿನ ಗ್ಯಾರೇಜ್ನಲ್ಲಿ ಬಿಡಬೇಕು. ಅಲ್ಲಿಯವರೆಗೆ ನಮ್ಮ ಗತಿ ಏನು ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ. ಸರ್ ನೀವು ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ನಾಳೆ ದಿನ ನಾನು ನಿಮ್ಮ ಹತ್ರ ಬಂದೆ ಎಷ್ಟಲ್ಲಿ ಬೇಕು ಗೊತ್ತಲ್ಲ ಸರ್. ನಾನು ನಿಮ್ಮ ಹತ್ರ ಬರಬೇಕಲ್ಲ ಸರ್. ಹಿಂದೆಯಿಂದ ಸ್ಪೀಡ ಬಂದು ಕಾರು ಟೊಯೋಟಾ ಫಾರ್ಚುನರ್ ಕಾರ್ ಬಂದು ಗುದ್ದಿತ್ತು. ನನ್ನ ಗಾಡಿ ಗುದ್ಮೇಲೆ ನಾನು ಮತ್ತೊಂದು ಗಾಡಿ ಮುಂದೆ ಇದ್ದಿದ್ದು ಆ ಗಾಡಿಗೆ ಟಚ್ ಆಯಿತು. ಆ ಗಾಡಿ ಇನ್ನೊಂದು ಮುಂದೆ ಗಾಡಿಗೆ ಟಚ್ ಆಯಿತು. ಹಂಗೆ ಒಂದು 3 ಗಾಡಿಗೆ ಟಚ್ ಆಯಿತು ಪೂರ್ತಿ. ಆಮೇಲೆ ತಿರ್ಗಾ ನಾವೆಲ್ಲ ಇಳಿದ್ಬಿಟ್ಟು ಕೇಳಿದ್ವಿ ಏನಪ್ಪ ಎತ್ತ ಅಂತಂದ್ಬಿಟ್ಟು ಕೇಳಿದಾಗ ಅವಾಗ ಅವ್ರನ್ನ ಯಾರು ಅಂತ ನಾವು ಸರಿಯಾಗಿ ನಾನಂತೂ ಗುರ್ತಿಡ್ದಿರ್ಲಿಲ್ಲ. ಆಮೇಲೆ ಪೊಲೀಸ್ನವರು ಎಲ್ಲ ಸೈಡ್ಗೆ ಹಾಕೊಳ್ರಿ ಅಂತಂದ್ಮೇಲೆ ಸೈಡ್ಗೆ ಹಾಕೊಂಡ್ವಿ. ಸೈಡ್ಗೆ ಹಾಕೊಂಡ್ಮೇಲೆ ಗೊತ್ತಾಯ್ತು ಅವರು ಫಿಲಿಮ್ ಮಾಡ್ತಾರಂತೆ, ಆಕ್ಟರ್ ಅಂತ. ಡ್ರಿಂಕ್ ಅಂಡ್ ಡ್ರೈವ್ ದೃಢ, ಇನ್ಶೂರೆನ್ಸ್ ಕೂಡ ಲ್ಯಾಪ್ಸ್. ಒಂದು ಕಾರಿಗೆ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದ್ರಿಂದ ಆತ ರಾತ್ರಿಯೇ ಹೊರಟು ಹೋಗಿದ್ರೆ ಉಳಿದ ಕಾರ್ಗಳನ್ನು ಹಲಸೂರು ಸಂಚಾರ ಠಾಣೆ ಪೊಲೀಸರು ಠಾಣೆ ಬಳಿ ತಂದಿದ್ದಾರೆ. ಅಪಘಾತದ ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಹಲಸೂರು ಸಂಚಾರ ಪೊಲೀಸರು ಮಯೂರ್ ಪಟೇಲ್ ರನ್ನ ವಶಕ್ಕೆ ಪಡೆದು ತಪಾಸಣೆ ನಡೆಸಿದ್ದಾರೆ. ಈ ವೇಳೆ ನಡೆಸಿದ ಡ್ರಿಂಕ್ ಅಂಡ್ ಡ್ರೈವ್ ಟೆಸ್ಟಿನಲ್ಲಿ ಮಯೂರ್ ಮದ್ಯಪಾನ ಮಾಡಿರೋದು ಪಾಸಿಟಿವ್ ಬಂದಿದೆ. ಆಘಾತಕಾರಿ ವಿಷಯವೇನೆಂದ್ರೆ ಮಯೂರ್ ಪಟೇಲ್ ಚಲಾಯಿಸುತ್ತಿದ್ದ ಫಾರ್ಚುನರ್ ಕಾರಿನ ಇನ್ಶೂರೆನ್ಸ್ ಕೂಡ ಲ್ಯಾಪ್ಸ್ ಆಗಿರೋದು ತನಿಖೆ ವೇಳೆ ಪತ್ತೆಯಾಗಿದೆ. ಸದ್ಯ ಪೊಲೀಸರು ಮಯೂರ್ ಪಟೇಲ್ನ ಕಾರನ್ನ ಸೀಸ್ ಮಾಡಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆಯಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ. ಸಿದ್ದು ಡಿಕೆ ಬಣದ ಮೊಂಡಾಟ, ಚುನಾವಣೆಯೇ ಮುಂದೂಡಿಕೆ. ಹೈಕಮಾಂಡ್ ಎಂಟ್ರಿ ಕೊಟ್ಟು ಚುನಾವಣೆಯನ್ನೇ ಮುಂದೂಡಿದ್ಯಾಕೆ? ಪ್ರತಿಷ್ಠೆಗೆ ಬಲಿಯಾಯ್ತಾ ಅಪೆಕ್ಸ್ ಬ್ಯಾಂಕ್? ಹೇಳ್ತೀವಿ ಬ್ರೇಕ್ ಆದ್ಮೇಲೆ.